ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಗೋವಾದಲ್ಲಿ ಇರುವ ಈ ದೇವಸ್ಥಾನದ ಶಕ್ತಿ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಸಾವಿರಾರು ಭಕ್ತರು ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಆಶೀರ್ವಾದವನ್ನ ಪಡಿತಾರೆ. ಇದು ಕೇವಲ ದೇವಸ್ಥಾನ ಅಲ್ಲ, ಇದು ಇತಿಹಾಸ, ಭಕ್ತಿ ಮತ್ತು ಅದ್ಭುತ ಶಕ್ತಿಯ ಸಂಗಮ ಅಂತಾನೆ ಹೇಳ್ಬೋದು. ಇವತ್ತು ನಾವು ನೋಡೋದು ಗೋವಾದ ಪ್ರಸಿದ್ಧ ಮತ್ತು ಅತ್ಯಂತ ಶಕ್ತಿಶಾಲಿ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ಶಾಂತದುರ್ಗಾ ಫತ್ತರ್ಪೆ ಕರಣಿ ಟೆಂಪಲ್. ಇದು ಇತಿಹಾಸ ಏನು, ದೇವಸ್ಥಾನದ ವಿಶೇಷತೆ ಏನು, ಇಲ್ಲಿ ಯಾವ ದೇವಿಯನ್ನ ಪೂಜಿಸಲಾಗುತ್ತೆ, ಎಲ್ಲವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ದೇವಸ್ಥಾನ ಎಲ್ಲಿದೆ ಅಂದ್ರೆ, ಈ ಅದ್ಭುತ ದೇವಸ್ಥಾನವು ಗೋವಾದ ಸೌತ್ ಗೋವಾ ಭಾಗದಲ್ಲಿರುವ ಫಾತೋರ್ಪಾ ಎಂಬ ಹಳ್ಳಿಯಲ್ಲಿ ಇದೆ. ಈ ಗೋವಾದ ಕ್ಯುಪೆಮ್ ತಾಲೂಕು ಪ್ರದೇಶದಲ್ಲಿದ್ದು ಪ್ರಕೃತಿಯ ನಡುವೆ ಶಾಂತ ವಾತಾವರಣದಲ್ಲಿ ನೆಲೆಗೊಂಡಿದೆ. ಶ್ರೀ ಶಾಂತದುರ್ಗಾ ಫತ್ತರ್ಪೆ ಕರಣಿ ಫಾತೋರ್ಪಾ ಈ ದೇವಸ್ಥಾನವು ಪಣಜಿಯಿಂದ ಸುಮಾರು 60ರಿಂದ 65 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾದ್ರೆ ಈ ದೇವಿ ಶಾಂತದುರ್ಗೆ ಯಾರು? ಫ್ರೆಂಡ್ಸ್, ಮೊದಲಿಗೆ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದೂ ಪುರಾಣಗಳ ಪ್ರಕಾರ ಒಂದು ಸಮಯದಲ್ಲಿ ಭಗವಾನ್ ಶಿವ ಮತ್ತು ಮಹಾವಿಷ್ಣು ನಡುವೆ ಭಯಾನಕ ಯುದ್ಧ ಆರಂಭ ಆಯ್ತಂತೆ. ಆ ಯುದ್ಧದಿಂದ ಸಂಪೂರ್ಣ ಬ್ರಹ್ಮಾಂಡವೇ ಕಂಪಿಸತೊಡಗಿತ್ತಂತೆ. ಆ ಸಮಯದಲ್ಲಿ ಪರಾಶಕ್ತಿ ದೇವಿ ಪಾರ್ವತಿ ದೇವಿಯು ಒಂದು ವಿಶೇಷ ರೂಪವನ್ನ ತಾಳಿ ಇಬ್ಬರ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ರಂತೆ. ಆ ಕಾರಣದಿಂದ ದೇವಿಗೆ ಶಾಂತದುರ್ಗೆ ಎಂಬ ಹೆಸರು ಬಂತಂತೆ. ಶಾಂತಿ ತರಿಸಿದ ದುರ್ಗೆಗೆ ಶಾಂತದುರ್ಗೆ ಎಂಬ ಈ ದೇವಿಯನ್ನು ಶಾಂತಿ ಮತ್ತು ರಕ್ಷಣೆ, ಕುಟುಂಬದ ಸುಖ ಮತ್ತು ಸಮಸ್ಯೆ ನಿವಾರಣೆಯ ದೇವಿಯಾಗಿ ಭಕ್ತರು ನಂಬ್ತಾರೆ. ಇನ್ನು ದೇವಸ್ಥಾನದ ಇತಿಹಾಸವನ್ನ ಕೇಳೋಣ. ಈ ದೇವಸ್ಥಾನದ ಇತಿಹಾಸವು ನೂರಾರು ವರ್ಷಗಳ ಹಳೆಯದು. ಹಳೆಯ ಕಾಲದಲ್ಲಿ ಗೋವಾದ ಹಲವು ಹಿಂದೂ ದೇವಸ್ಥಾನಗಳನ್ನ ಪೋರ್ಚುಗೀಸರು ಆಡಳಿತ ಸಮಯದಲ್ಲಿ ಧ್ವಂಸ ಮಾಡಲಾಯಿತು. ಆಗ ಅನೇಕ ದೇವರ ಮೂರ್ತಿಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಯಿತು. ಅದೇ ಸಮಯದಲ್ಲಿ ಶ್ರೀ ಶಾಂತದುರ್ಗಾ ದೇವಿಯ ಮೂರ್ತಿಯನ್ನ ಭಕ್ತರು ಸುರಕ್ಷಿತದ ಫಾತರ್ಪಾ ಪ್ರದೇಶಕ್ಕೆ ತಂದರು ಎಂದು ಹೇಳಲಾಗುತ್ತೆ. ಆ ಬಳಿಕ ಇಲ್ಲಿ ದೇವಿಯ ಆರಾಧನೆ ಆರಂಭ ಆಯಿತು. ಇದು ಗೋವಾದ ಅತ್ಯಂತ ಗೌರವಪೂರ್ಣ ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ತಾರೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಆಶೀರ್ವಾದವನ್ನ ಪಡಿತಾರೆ. ಇನ್ನು ದೇವಸ್ಥಾನದ ಆರ್ಕಿಟೆಕ್ಚರ್ ಅಂದ್ರೆ ವಾಸ್ತುಶಿಲ್ಪಕ್ಕೆ ಬಂದ್ರೆ, ಇದು ತುಂಬಾನೇ ಸುಂದರವಾಗಿದೆ. ಈ ದೇವಸ್ಥಾನದಲ್ಲಿ ನೀವು ಗೋವನ್ ಶೈಲಿ ಪ್ಲಸ್ ಭಾರತೀಯ ಸಾಂಪ್ರದಾಯಿಕ ದೇವಸ್ಥಾನದ ವಾಸ್ತುಶಿಲ್ಪ ಎರಡನ್ನ ನಾವು ಇಲ್ಲಿ ನೋಡಬಹುದು. ಬಿಳಿ ಬಣ್ಣದ ಸುಂದರ ಕಟ್ಟಡ, ದೀಪಸ್ತಂಭ, ಶಾಂತ ಮತ್ತು ಸ್ವಚ್ಛ ಪರಿಸರ, ಕೆಂಪು ಚಾವಣಿಯ ಗೋವನ್ ಶೈಲಿ ನಿರ್ಮಾಣ, ಭಕ್ತರಿಗೆ ಕುಳಿತು ಪ್ರಾರ್ಥನೆ ಮಾಡಲು ವಿಶಾಲವಾದ ಜಾಗ, ರಾತ್ರಿ ಸಮಯದಲ್ಲಿ ದೇವಸ್ಥಾನ ಲೈಟಿಂಗ್ ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ದೇವಸ್ಥಾನದ ವಿಶೇಷತೆಯನ್ನ ನೋಡೋಣ. ಇಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರು ವಿಶೇಷವಾಗಿ ಕುಟುಂಬ ಸಮಸ್ಯೆ ಪರಿಹಾರಕ್ಕಾಗಿ, ಆರೋಗ್ಯ ಸಮಸ್ಯೆ ನಿವಾರಣೆಗಾಗಿ, ಮದುವೆ ಸಂಬಂಧಿತ ಅಡಚಣೆ ನಿವಾರಣೆಗಾಗಿ, ಮನಃಶಾಂತಿ ಮತ್ತು ಯಶಸ್ಸಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಸ್ಥಳೀಯರ ಪ್ರಕಾರ ಇಲ್ಲಿ ದೇವಿಗೆ ಮನಸಾರೆ ಬೇಡಿಕೊಂಡ್ರೆ ಹರಕೆ ಈಡೇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಜಾತ್ರೆ ಮತ್ತು ಉತ್ಸವವನ್ನ ನೋಡೋಣ. ಪ್ರತಿ ವರ್ಷ ಇಲ್ಲಿ ಭವ್ಯ ಉತ್ಸವಗಳನ್ನ ನಡೆಸುತ್ತಾರೆ. ಅದರಲ್ಲೂ ಜಾತ್ರಾ ಮಹೋತ್ಸವ ಸಮಯದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಇನ್ನು ದೇವಿಗೆ ವಿಶೇಷ ಅಲಂಕಾರವನ್ನ ಮಾಡ್ತಾರೆ. ಪೂಜೆಗಳು, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಇನ್ನು ಮಹಾಪ್ರಸಾದ ವಿತರಣೆ ಇವೆಲ್ಲವೂ ನಡೆಯುತ್ತೆ. ದೇವಾಲಯದ ಸಂಪೂರ್ಣ ವಾತಾವರಣ ಭಕ್ತಿ ಮತ್ತು ಹಬ್ಬದ ಸಂಭ್ರಮದಿಂದ ತುಂಬಿರುತ್ತೆ. ಇನ್ನು ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂದ್ರೆ, ನೀವು ಗೋವಾ ಟ್ರಿಪ್ಗೆ ಹೋಗ್ತಿದ್ರೆ ಈ ದೇವಸ್ಥಾನವನ್ನ ಭೇಟಿ ಕೊಡಬಹುದು. ಬಸ್ ಮೂಲಕ ಆದ್ರೆ ಕ್ಯುಪೆಮ್ ಅಥವಾ ಮಡ್ಗಾಂವ್ಗೆ ಕಡೆ ಬಸ್ ಸಿಗತ್ತೆ ನಿಮಗೆ. ಟ್ಯಾಕ್ಸಿ, ಕ್ಯಾಬ್ ಆದ್ರೆ ಸೌತ್ ಗೋವಾದಿಂದ ನೀವು ಸುಲಭವಾಗಿ ತಲುಪಬಹುದು. ಓನ್ ವೆಹಿಕಲ್ ಇದ್ರೆ ರಸ್ತೆ ಚೆನ್ನಾಗಿದ್ದು ಕುಟುಂಬ ಜೊತೆ ಹೋಗಲು ಉತ್ತಮ ಸ್ಥಳ ಅಂತಾನೆ ಹೇಳ್ಬೋದು. ಇನ್ನು ಭೇಟಿ ನೀಡಲಿಕ್ಕೆ ಬೆಳಗ್ಗೆ ಮತ್ತು ಸಂಜೆ ಸಮಯ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ಗೋವಾ ಹೋದ್ರೆ ಈ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ.